ನಮಸ್ತೆ ಕರುನಾಡು, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಎಂದು ಬಯಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ಪ್ಲೇನ್ ಕುರ್ಮಾ ಮಾಡ್ತಾ ಇದ್ದೀನಿ. ಈಸಿಯಾಗಿ ಹೇಗ್ ಮಾಡೋದು ಬನ್ನಿ ನೋಡೋಣ. ಕುರ್ಮಾಗೆ ಬೇಕಾಗಿರುವಂತ ಪದಾರ್ಥಗಳನ್ನು ನೋಡೋಣ ಬನ್ನಿ. ತೆಂಗಿನಕಾಯಿ, ಒಂದು ದಪ್ಪ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ, 10ರಿಂದ 12 ಗೋಡಂಬಿ, ಟೊಮೆಟೊ, ಕೊತ್ತಂಬರಿ, ಗಸಗಸೆ, ಪುದೀನ, ಶುಂಠಿ, ಬೆಳ್ಳುಳ್ಳಿ. ಈಗ ಕುರ್ಮಾ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಈಗ 4 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಹಾಕ್ತಾ ಇದ್ದೀನಿ. ಈರುಳ್ಳಿ, ಈರುಳ್ಳಿ ಸ್ವಲ್ಪ ಬ್ರೌನ್ ಆದ್ಮೇಲೆ ಟೊಮೆಟೊ ಹಾಕೊಳ್ಳೋದ. ಟೊಮೆಟೊ ಈರುಳ್ಳಿ ಬೇಯೋಕಂಟ ನಾವು ಮಸಾಲ ರುಬ್ಕೊಳ್ಳೋಣ. ಮೊದಲು ತೆಂಗಿನಕಾಯಿ, ಗಸಗಸೆ, ಗೋಡಂಬಿ, ಸೋಂಪು. ಈಗ ಇದನ್ನ ರುಬ್ಕೊಳ್ಳೋಣ ಬನ್ನಿ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ನಾನು ಚಿಕ್ಕ ಸ್ಪೂನ್ ಅಲ್ಲಿ 2 ಹಾಕ್ತಾ ಇದೀನಿ. ನೀವು ಬೇಕಂದ್ರೆ ದೊಡ್ಡ ಸ್ಪೂನ್ ಅಲ್ಲಿ ಹಾಕೊಬಹುದು. ಒಂದ್ ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಹಾಕೊಬಹುದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆದ್ಮೇಲೆ 1 ಸ್ಪೂನ್ ಅರಿಶಿನ, ಆದ್ಮೇಲೆ 2 ಸ್ಪೂನ್ ಚಿಲ್ಲಿ ಪೌಡರ್, ಅರಿಶಿನ ಆದ್ಮೇಲೆ 3 ಸ್ಪೂನ್ ಧನಿಯಾ, ರೆಡ್ ಚಿಲ್ಲಿ ಆದ್ಮೇಲೆ ಧನಿಯಾ ಪೌಡರ್ ಆದ್ಮೇಲೆ ಚಿಕನ್ ಮಸಾಲ 2 ಸ್ಪೂನ್. ಎಲ್ಲ ಮಸಾಲಾನು ಫ್ರೈ ಆದ್ಮೇಲೆ ನಾವು ರುಬ್ಬಿ ಇಟ್ಕೊಂಡಿರೋಂತ ಮಸಾಲಾನ ಹಾಕ್ತಾ ಇದೀವಿ. ಮಸಾಲ ಫ್ರೈ ಆದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು 3 ವಿಸಿಲ್ ಕೂಗಿಸ್ಕೊಳ್ಳಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಒಂದಷ್ಟು ಕೊತ್ತಂಬರಿ ಸೊಪ್ಪು, ಮತ್ತೆ ಪುದೀನ, ಈಗ
ಕುಕ್ಕರ್ ಮುಚ್ಚಳನ ಮುಚ್ಚಿ 3 ವಿಸಿಲ್ ತಗೊಳ್ಳೋಣ. ನಮ್ಮ ಬಿಸಿ ಬಿಸಿಯಾದ ಕುರ್ಮ ರೆಡಿಯಾಗಿದೆ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.